ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವಾಗ ತೋಟಕ್ಕೆ ಹೋಗಿ ಬರ್ತೇನೆ. ಎಂತಕ್ಕೆ ಅಂತ ನಿಮಗೆ ಹೇಳ್ತೇನೆ, ಬನ್ನಿ ಹೋಗುವ. ನಾವು ಇಷ್ಟು ಕತ್ತಲಾಗುವಾಗ ಎಲ್ಲ ಹೋಗೋದೇ ಇಲ್ಲ ತೋಟಕ್ಕೆ. ಇವತ್ತು ಕತ್ತಲಾಗುವಾಗ ನಾನು ಇವತ್ತೊಂದು ಅರ್ಜೆಂಟ್ ಒಂದು ಮದ್ದು ಬೇಕು, ಅದಕ್ಕೋಸ್ಕರ ಬಂದದ್ದು. ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ತೋಟಕ್ಕೆ ಬರೋದೇ ಇಲ್ಲ. ಬೋರ್ ಆಗ್ತದೆ ಇಲ್ಲಿ ಒಂಥರ. ನಾನು ಗ್ಯಾಸ್ ಟ್ರಬಲಿಗೆ ಮದ್ದು ತೆಗಿಲಿಕ್ಕೆ ಬಂದದ್ದು. ಇದು ನೋಡಿ, ಇದೇ ಎಲೆ, ಇದೇ ಇದು ನೆಲ ಮುಚ್ಚಿರು ಅಂತ ಹೇಳ್ತೇವೆ ನಾವು ಇಲ್ಲಿ. ಇದರ ಬೇರು ನಮಗೀಗ ಬೇಕು. ಅದರ ಬೇರು ಬರಲಿಲ್ಲ. ಇದುವೇ ನೋಡಿ ಎಲೆ. ಇದರಲ್ಲಿಂದು ಹೂ ಬರ್ತದೆ, ಒಂದು ಕೋಲು ಥರ ಬಂದು ಒಂದು ಹೂ. ಇಲ್ಲಿ ಉಂಟು ತುಂಬ. ಇಷ್ಟು ಕಟ್ ಮಾಡೋದು, ಇಷ್ಟು ಕಟ್ ಮಾಡಿ ಅದನ್ನು ಗುದ್ದಿ ಕಷಾಯ ಮಾಡೋದು. ನೋಡಿ, ಇಷ್ಟೇ, ಇದರ ಬೇರು ಮಾತ್ರ. ಇಲ್ಲಿ ನೋಡಿ ತುಂಬ ಉಂಟು, ಇಲ್ಲೆಲ್ಲ ತುಂಬ ಉಂಟು. ಇದರಲ್ಲಿ ನೋಡಿ ಎಷ್ಟು ದೊಡ್ಡ ಗಡ್ಡೆ ಸಿಕ್ಕಿತ್ತು. ನುಸಿ ಕಚ್ಚುತ್ತದೆ ಫುಲ್. ಇಲ್ಲಿ ತೋಟದಲ್ಲಿ ಹಾಗೆ ಅಲ್ವಾ, ನುಸಿಯ ರಾಶಿ ನೋಡಿ. ಇದರಲ್ಲೆಲ್ಲ ಒಳ್ಳೆ ಬೇರುಂಟು. ಈ ಕಲೆ ಇಷ್ಟು ಕಟ್ ಮಾಡಿ ಅದನ್ನು ಚೆಂದ ತೊಳೆದು ತೋರಿಸ್ತೇನೆ ನಾನು. ಸೂಪರ್. ಇಷ್ಟು ದೊಡ್ಡ ಗೆಡ್ಡೆ ಸಿಗಬೇಕು, ಚೆಂದ ಉಂಟು. ಇಲ್ಲಿ ಮಾತ್ರ ತುಂಬ ಉಂಟು, ದೊಡ್ಡ ದೊಡ್ಡದು ನೋಡಿ. ಇದೆಲ್ಲ ಈಗ ಇಷ್ಟು ಸಾಕು, ಅದನ್ನು ತೆಗೆಯೋದಿಲ್ಲ ಸುಮ್ಮನೆ. ತುಂಬ ಉಂಟು ಮಾತ್ರ ಇಲ್ಲಿ. ಯಾರಾದರೂ ಬೇಕಿದ್ರೆ ಹೇಳಿ ಆಯಿತಾ, ನಾನು ತಂದು ಕೊಡುವ. ಎಷ್ಟು ಸಿಕ್ಕಿತ್ತು ನೋಡಿ. ಬೇವು ಸೊಪ್ಪಿನ ಮರವೇ ಉಂಟು, ಆದರೆ ಮೇಲುಂಟು. ಬೇವು ಸೊಪ್ಪು ಲಿಲಿ ಹೂ ನೋಡಿ, ನಾನು ಮೊನ್ನೆ ತೋರಿಸಿದೆ ಅಲ್ಲ ಅದು.
ನೋಡಿ ಸೂಪರ್. ವಾವ್. ಇನ್ನು ಇದನ್ನು ಮನೆಗೆ ಹೋಗಿ ಅದನ್ನು ಹೇಗೆ ಕಷಾಯ ಮಾಡೋದು ಅಂತ ತೋರಿಸ್ತೇನೆ. ಇದನ್ನೀಗ ಚೆಂದ ತೊಳಿವ. ಇವರು ಕಷಾಯ ಮಾಡಲಿಕ್ಕೆ ಹೇಳಿದ್ದಾರೆ ಆಯಿತಾ. ಅವರು ಬಂದರು. ಇದರಲ್ಲಿಲ್ಲ, ಇದನ್ನೊಂದು ನೆಡುವ. ನೋಡಿ ಇಷ್ಟು ಸಿಕ್ಕಿತ್ತು. ಒಮ್ಮೆಗೆ ಸಾಕಾಗ್ತದೆ. ಒಮ್ಮೆಗೆ ಅಂದರೆ ಇದು ಬರೇ ಹೊಟ್ಟೆಗೆ ಕುಡಿಲಿಕ್ಕೆ, ಅಂದರೆ ಹೊಟ್ಟೆಯಲ್ಲೇನು ಅಂದರೆ ಈಗ ಬೆಳಿಗ್ಗೆ ಎದ್ದು ಮತ್ತು ಸಂಜೆ ಎಲ್ಲ ಹೊಟ್ಟೆಯಲ್ಲೇನು ಖಾಲಿ ಇರ್ತದಲ್ಲ, ಹೊಟ್ಟೆ ಖಾಲಿ ಇರುವಾಗ ಇದನ್ನು ಕಷಾಯ ಇಟ್ಟು ಕುಡಿದ್ರೆ ಆಯಿತು. ಹೇಗೆ ಕಷಾಯ ಮಾಡೋದು ಅಂತ ತೋರಿಸ್ತೇನೆ. ಇಷ್ಟು ನೀರಿಡ್ತೇನೆ, ಅಂದರೆ ಚೆಂಬಲ್ಲಿ ಒಂದು ಚೆಂಬು ಇಟ್ಟರೆ ಆಯಿತು. ಇದನ್ನು ಗುದ್ದಿ ಹಾಕೋದು. ಜಾಸ್ತಿ ಆಯಿತು ನಿಜವಾಗಿ, ಇಷ್ಟು ಬೇಡ, ಇಷ್ಟು ಸಾಕು. ಇದೊಂದು ದೊಡ್ಡ ಗೆಡ್ಡೆ ಸಿಕ್ಕಿತು. ಇನ್ನದಕ್ಕೆ ಇಷ್ಟು ಜೀರಿಗೆ ಹಾಕ್ತೇನೆ. ಇದಕ್ಕೆ ಜೀರಿಗೆ ಹಾಕಿದ್ದೇನೆ 1 ಸ್ಪೂನು. ಇನ್ನು ಚೆಂದ ಕುದಿಸುವ. ಅದು ಸ್ವಲ್ಪ ನೀರು ಒಂದು ಚೊಂಬು ಇಡ್ತೇವಲ್ಲ ನಾವು, ಅದು ಬೇಡ, ಒಂದು 4 ಗ್ಲಾಸ್ ಇಟ್ಟರೆ 2 ಗ್ಲಾಸ್ ಆದರೆ ಸಾಕು. ಇದು ಮಾಡುವಾಗ ಮಾತ್ರ ಇದರ ಗಿಡ ಸರಿ ಗೊತ್ತಿದ್ದವರು ಮಾತ್ರ ಮಾಡಿ ಆಯಿತಾ, ಗೊತ್ತಿಲ್ಲದೆ ಮಾಡಬೇಡಿ. ಇದು ನೋಡಿ ಕಷಾಯ ಈ ಥರ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.